ಹಾಯ್ ಫ್ರೆಂಡ್ಸ, ವೆಲ್ಕಮ್ ಟು ಮೈ ವ್ಲಾಗ. ಇವತ್ತು ನಾ ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ನನ್ನೊಂದು ರ್ಯಾಪ್ ಸಾಂಗ್ ಬರ್ದೀನಿ. ಆ ರ್ಯಾಪ್ ಸಾಂಗ್ ಓದ್ಕೊತ ಪ್ರಾಕ್ಟೀಸ್ ಮಾಡ್ಕೊತ ಕುಂತೀನಿ. ಇವತ್ತು ನೋಡ್ರಿ ನಾ ಬೆಳಿಗ್ಗೆ 6 ಗಂಟೆಗೆ ಎದ್ದೀನಿ. ಯಾಕಪ್ಪ ಅಂತಂದ್ರೆ ನಾನು ಹಾಡಾಡೋಕೆ ಇವತ್ತು ಹೋಗೋದೈತಿ. ಹಂಗೆ ಸ್ವಲ್ಪ ಹಾಡ ಪ್ರಾಕ್ಟೀಸ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಿ ಬಂದು ಬಸ್ನಾಗ ಕುಂತು ನೋಡ್ರಿ. ಈಗ ನಾವು ಹೋಗೋದೈತಿ ಎರಗಟ್ಟಿಗೆ ಬಂದ ನೋಡ್ರಿ. ನಮ್ಮ ಮಾವ ಅಂತೂ ಕರ್ಯಾಕೆ ಬಂದ. ಇಲ್ಲಿಂದ ನಾವಿಬ್ಬರು ಸೇರಿ ಮಹಾಲಿಂಗಪುರಿಗೆ ಹೋಗ್ತೀವಿ. ಬರ್ರಿ ಅಂದ್ರೆ ಹೋಗೋನು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಇಲ್ಲಿ ನಮ್ಮ ಮಾವನಿ ಗಾಡಿ ಭಾಳ ಸ್ಲೋ ಹೊಡ್ಯಾಕತ್ತಿ ಅನ್ನಕತ್ತಾನ. ಅದಕ್ಕೆ ನೋಡ್ರಿ 44 ಯಾಕೆ ಹೊಡ್ಯಾಕತ್ತಿ, ಫುಲ್ 80 ಹೊಡಿ ಅನ್ನಕತ್ತಾನ ರೀ. ನಮಗಂತೂ ಅಷ್ಟು ಫಾಸ್ಟ್ ಹೊಡ್ಯಾಕೆ ಬರಂಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ದಾನದಲ್ಲಿ ದೊಡ್ಡ ದಾನ ಸಮಾಧಾನ ಅಂತೂ ಇಂತೂ ಬಂದು ನೋಡ್ರಿ ನಾವು ಸ್ಟುಡಿಯೋಕ್ಕೆ. ನೋಡ್ರಿ ಇಲ್ಲಿ ನಮ್ಮ ಮಾವನ ಕೈ ಅಂತೂ ಒಟ್ಟ ತನಕ ಕುಂದ್ರಂಗಿಲ್ಲ. ಇದನ್ನ ಚಾಲೂ ಮಾಡ್ಕೊಂಡು ಕುಂತಾನ ಸ್ಟುಡಿಯೋದಾಗ ಬಂದ. ನೋಡ್ರಿ ಇಲ್ಲಿ ಮೈಕ್ ಚಲೋ ಐತಿ ಅದು ಚಲೋ ಐತಿಲ್ಲ ಅಂತ ನೋಡ್ಕೊಂಡು ಕುಂತಾನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಅಂತೂ ಇಂತೂ ಸಾಂಗ್ ರೆಕಾರ್ಡಿಂಗ್ ಮುಗೀತ. ಫಸ್ಟ್ ಟೈಮ್ ಅನ್ನಂತಲೇ ಭಾಳ ಹೆದರಿಕೆ ಬರಕತ್ತಿತ್ತ. ಹಂಗೂ ಹಿಂಗೂ ಹೆಂಗಾರ ಮಾಡಿ ಹಾಡಿಕೆಸ್ ಬನ್ನಿ. ಇಲ್ಲಿ ನೋಡ್ರಿ ನಾ ಹಾಡೋದು ನೋಡಿ ನಮ್ಮ ಅಮ್ಮನೂ ಒಂದು ಸಿಂಗಿಂಗ್ ಮಾಡಕತ್ತಾನ. ನೋಡ್ರಿ ಸಾಂಗ್ ರೆಕಾರ್ಡಿಂಗ್ ಅಷ್ಟು ಕಂಪ್ಲೀಟ್ ಮಾಡಿ ನಾವು ಹೊಂಟೇವಿ ವಾಪಸ್ ಮನೆಗೆ. ನೋಡ್ರಿ ಅಂತ ಇಂತೂ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟಿದ್ದು. ಹಂಗೆ ಇಲ್ಲೊಂದು ನದಿ ಭೇಟಾತ. ನದಿ ಕಡೆ ಒಂದು 2 ರೀಲ್ಸ್ ಮಾಡ್ಕೊಂಡು ಹೋಗೋಣಂತ ಬಂದು. ರೀಲ್ಸ್ ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ. ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ನೋಡ್ರಿ ಹಂಗೆ ಒಂದು ಟೈಮ್ ಪಾಸ್ ರೀಲ್ಸ್ ಮಾಡಿ ನಾವು ಹೊಂಟಿವಿ ವಾಪಸ್. ನಾ ಬರೋ ಮುಂದೆ ಹೇಳೀನಿ ಅದಕ್ಕೆ ಜಾಸ್ತಿ ಗಾಡಿ ಫಾಸ್ಟ್ ಹೊಡಿಬಾರ್ದಂತ. ನೋಡ್ರಿ ಇಲ್ಲೇ ಪಾಪ ಒಬ್ಬ ಅಜ್ಜಾರ ಭಾಳ ಫಾಸ್ಟ್ ಬರಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಭಾಳ ಅಂದ್ರೆ ಭಾಳ ಪೆಟ್ಟತ್ತಿತ್ತು ಅವ್ರ ತಲೆಗೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಗಾಡಿ ಮಾತ್ರ ಭಾಳ ಸ್ಲೋ ಓಡಿಸ್ರಿ. ಯಾಕಂತಂದ್ರೆ ಮನೆಯವ್ರು ಭಾಳ ಕಾಯ್ಕೊಂಡು ಕುಂತಿರ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋನು. ನನಗೆ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.